ಹಳೆ ಚಿನ್ನ ಹಾಕಿ ಹೊಸ ಚಿನ್ನ ತಗೋಬೇಕು, ಆಫರ್ ನಡೀತಾ ಇದೆ, ಗ್ರಾಮ್ಗೆ 50 ರೂಪಾಯೋ 100 ರೂಪಾಯೋ ಜಾಸ್ತಿ ಸಿಗುತ್ತೆ ಅಂತ ನೀವೇನಾದ್ರೂ ನಿಮ್ ಜ್ಯುವೆಲ್ರಿನ ಹಾಕಕ್ ಹೋಗ್ತಾ ಇದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಂಡ್ ವರ್ಗು. ನೀವು ಏನನ್ನೆಲ್ಲ ಚೆಕ್ ಮಾಡ್ಕೋಬೇಕು ನಿಮ್ ಚಿನ್ನನ ಹಾಕಕ್ಕಿಂತ ಮುಂಚೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ನೇಹ ಕಥಾ ಸಮಯದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ವ್ಲಾಗ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹತ್ರ 2 ಸರ ಇತ್ತು, ಎಕ್ಸ್ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದು ಹಳೇದಾಗಿತ್ತು ಅಂತ, ಇನ್ನೊಂದು ಕಿತ್ತೋಗಿತ್ತು, ಇನ್ನೊಂದು ಸ್ವಲ್ಪ ಇತ್ತು ಅನ್ಕೊಂಡು. ಸೊ ಕಿತ್ತೋಗಿದ್ದ ಸರ ಏನಿತ್ತಲ್ಲ ಅದು 916 ಹಾಲ್ಮಾರ್ಕ್ ಆಗಿದ್ದಂಥದ್ದು. HOID ಇರ್ಲಿಲ್ಲ, ಬಟ್ 916 ಹಾಲ್ಮಾರ್ಕ್ ಆಗಿತ್ತು. ಚೆನ್ನಾಗಿದ್ದಂತ ಸರ ಹಳೇದಾಗಿತ್ತಲ್ಲ, ಅದು ಒಂದು ಹಳೆ ಕಾಲದ ಸರ. ಸುಮಾರು ಅವತ್ತಿನ ಕಾಲಕ್ಕೆ ಅದನ್ನ KDM ಅಂತ ಅನ್ಕೊಂಡು ತಗೊಂಡಿದ್ದು. ಈ 2 ಸರನ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ನಾನು ಶೋರೂಮ್ಗೆ ಹೋಗಿದ್ದೆ. ನಾನು ಹೋಗಿದ್ದ ಅಂಗಡಿ ಇದೆ ಮಲ್ಲೇಶ್ವರಂನ ಲಲಿತಾ ಜ್ಯುವೆಲರಿಗೆ. ಯಾಕಂದ್ರೆ ನಂದು ಕಟ್ಟಾಗಿದ್ದ ಚೈನ್ನ ಫಸ್ಟ್ ನಾನು ಇಲ್ಲೇ ಶಾಪಿಂಗ್ ಮಾಡಿದ್ದು, ಹಾಗಾಗಿ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದು. ಸೊ ನಾನು ಚೆಕ್ ಮಾಡಿದ್ದಂಥದ್ದು ಫಸ್ಟ್ ಪ್ಯಾರಾಮೀಟರ್ ಯಾವುದು ಅಂದ್ರೆ, ಅವ್ರು ಯಾವ ರೀತಿ ನನಗೆ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಚಿನ್ನನ ಟೆಸ್ಟ್ ಮಾಡ್ತಾರೆ ಅನ್ನೋದು. ಸೊ ಇದರಲ್ಲಿ 2 ಮೆಥಡ್ ಇದೆ. ಒಂದು XRF ಮಷೀನ್ ನ ಯೂಸ್ ಮಾಡ್ಕೊಂಡು ಪ್ಯೂರಿಟಿನ ಚೆಕ್ ಮಾಡುವಂತದ್ದು, ಎರಡನೇದು ಆಸಿಡ್ ಟೆಸ್ಟ್ ಅಂತ ಅನ್ಕೊಂಡು. XRF ಮಷೀನ್ ನ ಯೂಸ್ ಮಾಡ್ಕೊಂಡು ಟೆಸ್ಟ್ ಮಾಡ್ತಾರಲ್ಲ, ಅದು ದಿ ಬೆಸ್ಟ್ ಮೆಥಡ್. ಅದರಲ್ಲಿ ಚಿನ್ನ ಎಷ್ಟಿದೆ, ತಾಮ್ರ ಎಷ್ಟಿದೆ, ಬೆಳ್ಳಿ ಎಷ್ಟಿದೆ ಅಂತ ಕ್ಲಿಯರ್ ಆಗಿ ಒಂದು ಮಷೀನ್ ಅನಲೈಸ್ ಮಾಡಿ ರಿಪೋರ್ಟ್ ಕೊಟ್ಬಿಡತ್ತೆ. ಅದೇ ಏನಾದ್ರು ಆಸಿಡ್ ಹಾಕಿ ಟೆಸ್ಟ್ ಮಾಡ್ತಾರಲ್ಲ, ಅದು ವೇಗ್ ಮೆಥಡ್. ಅಂದ್ರೆ ಬಾಯಿಗೆ ಬಂದಂಗೆ ಹೇಳೋದು, ಸುಮ್ನೆ ಅಪ್ರಾಕ್ಸಿಮೇಟ್ ಆಗಿ ಇಷ್ಟಿರಬಹುದು ಅಂತ ಅನ್ಕೊಂಡು. ಈ ಕೆಲವೊಂದು ಮಾರ್ವಾಡಿ ಅಂಗಡಿಗಳಲ್ಲಿ ಹೋದ್ರೆ ನೀವು ಈ ರೀತಿ ಟೋಪಿ ಹಾಕ್ತಾರೆ. ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ. XRF ಮಷೀನ್ ಇರೋ ಅಂಗಡಿಲೂ ಅಷ್ಟೇ, ಒಂದೇ ಅಂಗಡಿಲಿ ಹೋಗ್ಬಿಟ್ಟು ಒಂದೇ ಮಷೀನ್ ಅಲ್ಲಿ ಇಟ್ಬಿಟ್ಟು ಚೆಕ್ ಮಾಡಬೇಡಿ. ಸುಮಾರು 2-3 ಜ್ಯುವೆಲ್ರಿಗೆ ಹೋಗ್ಬಿಟ್ಟು ಅದನ್ನಿಟ್ಟು ಎಷ್ಟು ಪ್ಯೂರಿಟಿ ಬರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಹಳೆ ಕಾಲದ ಚಿನ್ನ ತಗೊಂಡು ಹೋಗಿದ್ನಲ್ಲ, ಅದ್ರದ್ದು ಒಂದು ಡೀಟೇಲ್ಸ್ ಹೇಳ್ತೀನಿ. ನನ್ನ ಹತ್ರ ಒಂದು ಎಸ್ಟಿಮೇಟ್ ಸ್ಲಿಪ್ ಇದೆ, ಸ್ಕ್ರೀನ್ ಶಾಟ್ನು ಹಾಕಿರ್ತೀನಿ. ಇದಿದ್ದು 20 ಗ್ರಾಮ್ ನೆಟ್ ವೆಯ್ಟ್ ಅಂತ. ನನಗೆ ಡಸ್ಟ್ ಅನ್ಕೊಂಡು ಒಂದು 300 ಮಿಲಿ ಲೆಸ್ ಮಾಡಿದ್ದಾರೆ. ಹಾಗೆ ಇದನ್ನ ಅವರು 81 ಟಚ್ ಪ್ಯೂರಿಟಿ ಕನ್ಸಿಡರ್ ಮಾಡಿದ್ದಾರೆ. ಆದ್ರೆ ನಾನ್ ತಗೊಂಡಾಗ ಅದು ಹಳೆ ಕಾಲದಲ್ಲಿ, ಅಂದ್ರೆ ನಮ್ಮನೇಲಿ ತಗೊಂಡಾಗ ಅದು KDM ಆಗಿತ್ತು, ಅಂದ್ರೆ ಪ್ಯೂರ್ ಚಿನ್ನ ಅವತ್ತಿನ ಕಾಲಕ್ಕೆ, ಯಾವ್ದೇ ಹಾಲ್ ಮಾರ್ಕ್ ಎಲ್ಲ ಇರ್ಲಿಲ್ವಲ್ಲ. ಬಟ್ ಆದ್ರೆ ಇವತ್ತು ಮಷೀನ್ ಅಲ್ಲಿ ಟೆಸ್ಟ್ ಮಾಡಿದಾಗ ಬಂದಿದ್ದ ಪ್ಯೂರಿಟಿ 81%. ಇನ್ನ ಬಾಕಿ 19 ಚಿಲ್ಲರೆ ಪರ್ಸೆಂಟೇಜ್ ಏನಿದೆಯಲ್ಲ, ಅದರಲ್ಲಿ ಬೆಳ್ಳಿ ಮತ್ತೆ ಕಾಪರ್ ಇತ್ತು. ಸೊ ಇವಾಗ ಏನ್ ಮಾಡ್ದ, ನನ್ಗೆ 20 ಗ್ರಾಮ್ಗೆ 81% ಅನ್ಕೊಂಡು ಅಪ್ರಾಕ್ಸಿಮೇಟ್ಲಿ 16 ಗ್ರಾಮ್ 916 ಚಿನ್ನ ಕೊಡ್ತೀನಿ ಅಂತ ಎಸ್ಟಿಮೇಷನ್ ಸ್ಲಿಪ್ ಕೊಟ್ಟ. ಓಕೆ, ಸೊ ಇಲ್ಲಿಗೆ ನನ್ ಏನಾಯ್ತು ಅಂದ್ರೆ 4 ಗ್ರಾಮ್ ಲಾಸ್ ಆಯ್ತು ಹಳೆ ಚಿನ್ನನ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ, ಯಾಕಂದ್ರೆ ಅದು ಹಾಲ್ಮಾರ್ಕ್ ಇರ್ಲಿಲ್ಲ ಅಂತ. ಇದೇ ತರ ನಂದು ಇನ್ನೊಂದು ಕಟ್ಟಾಗಿರೋ ಚೈನ್ ಇದೆಯಲ್ಲ, ಅದ್ರದ್ದು ಸ್ಕ್ರೀನ್ ಶಾಟ್ ಹಾಕ್ತೀನಿ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಏನು ಅಂತ. ಅದು ನನ್ಗೆ 916 ಆಗಿದ್ರಿಂದ ಮಷೀನ್ ಅಲ್ಲಿ 916 ಸಿಕ್ತು. ಸೊ 916 to 916 ಏನ್ ರೇಟ್ ಇತ್ತು ಅದೇ ರೇಟೇ ಸಿಕ್ತು. ಡಸ್ಟ್ ಅನ್ನೋದನ್ನ ಮೈನಸ್ ಮಾಡ್ತಾರೆ. ಸೊ ಡಸ್ಟ್ ಯಾವತ್ತು ಎಷ್ಟು, ಒಂದು 100 ಮಿಲಿ 200 ಮಿಲಿ ಇರುತ್ತೆ. ಡೈಲಿ ವೇರ್ ಚೈನ್ಗಾದ್ರೆ ನಾವು ಸೋಪ್ ಎಲ್ಲ ಹಾಕೊಂಡಿರ್ತೀವಿ, ಅದೆಲ್ಲ ಇರುತ್ತಲ್ಲ, ಅದ್ರಲ್ಲಿ ಕೂತ್ಕೊಂಡು ಅದನ್ನ ಅವರು ಡಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ನಾವು ಚೆಕ್ ಮಾಡ್ಬೇಕಾಗಿರುವಂತ 2ನೇ ಪಾಯಿಂಟ್ ಇದೆ, ಪ್ಯೂರಿಟಿ ಎಷ್ಟನ್ನ ಡಿಡಕ್ಟ್ ಮಾಡ್ತಾರೆ ಅಂತ. ಅಂದ್ರೆ ಈಗ ನಾವು ಕೊಟ್ಟಿರುವಂತ ಚಿನ್ನ 916 ಆಗಿದ್ದು ನಮ್ಗೆ 916 ಕೊಟ್ರೆ ದಿ ಬೆಸ್ಟ್ ಡೀಲ್, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಇನ್ ಕೇಸ್ ನಾವು 916 ಕೊಟ್ಬಿಟ್ಟು ಅವನೇನಾದ್ರೂ 85 ಟಚ್ ಇದೆ, 86 ಇದೆ, 87 ಇದೆ ಅಂತ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಬೇಡಿ. ಯಾವ ಜ್ಯುವೆಲ್ರಿಲಿ ನೀವು ತಗೊಂಡಿದ್ದೀರೋ ಅದೇ ಜ್ಯುವೆಲ್ರಿಗೆ ಹೋಗಿ 916ಗೆನೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಒಂದ್ ಜ್ಯುವೆಲ್ರಿ ತಗೊಂಡು ಇನ್ನೊಂದ್ ಜ್ಯುವೆಲ್ರಿಗೆ ಹೋದ್ರೆ ಈ ರೀತಿ ಅವರು ಟಚ್ ವೇರಿಯೇಷನ್ ಮಾಡೋ ಚಾನ್ಸಸ್ ಇರುತ್ತೆ. 3ನೇ ಪ್ಯಾರಾಮೀಟರ್ ಚೆಕ್ ಮಾಡ್ಬೇಕಾಗಿರುವಂತದ್ದು ಎಕ್ಸ್ಚೇಂಜ್ ರೇಟ್ ಎಷ್ಟು ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು. 916 ಚಿನ್ನಕ್ಕೆ 916 ರೇಟೇ ಕೊಡ್ತಾ ಇದಾರ ಅಂತ. ಈಗ ಏನಾಗಿರುತ್ತೆ ಅಂದ್ರೆ, ನಾವು ಅಂಗಡಿಗೆ ಹೋಗಿದ ತಕ್ಷಣ ಗೋಲ್ಡ್ ರೇಟ್ ನೋಡ್ತೀವಲ್ಲ, 22 ಕ್ಯಾರೆಟ್ ಪ್ರೈಸ್, 18 ಕ್ಯಾರೆಟ್ ಪ್ರೈಸ್, 14 ಕ್ಯಾರೆಟ್ ಪ್ರೈಸ್ ಅಂತ ಈಗ ಎಲ್ಲಾ ಅಂಗಡಿಲೂ ಡಿಸ್ಪ್ಲೇ ಹಾಕ್ತಾರೆ. ಸೊ 22 ಕ್ಯಾರೆಟ್ಗೆ ಅವರು ಏನ್ ರೇಟ್ ಹಾಕಿದಾನೋ ನಿಮ್ 916 ಚಿನ್ನಕ್ಕೂ ಅದೇ ರೇಟ್ ಕೊಡ್ಬೇಕು. ಸೊ ರೇಟ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ನಾವು ಚೆಕ್ ಮಾಡ್ಬೇಕಾಗಿರೋ 4ನೇ ಪ್ಯಾರಾಮೀಟರ್ ಯಾವುದು ಅಂದ್ರೆ, ಹಳೆ ಚಿನ್ನನ ಎಕ್ಸ್ಚೇಂಜ್ ಮಾಡಿ ಹೊಸ ಚಿನ್ನ ತಗೋತಾ ಇದ್ದೀರಾ ಅಥವಾ ಕ್ಯಾಶ್ ತಗೋತಾ ಇದ್ದೀರಾ ಅಂತ. ನೀವೇನಾದ್ರೂ ಹಳೆ ಚಿನ್ನನ ಎಕ್ಸ್ಚೇಂಜ್ ಮಾಡಿ ಹೊಸ ಚಿನ್ನ ತಗೋಬೇಕಾದ್ರೆ ಆದಷ್ಟು ಸಾಲಿಡ್ ಗೋಲ್ಡ್ ಇರುವಂತ ಚಿನ್ನನೇ ತಗೊಳ್ಳಿ. ಕಲ್ಲಿರೋ ಅಂತದ್ದು ಅಥವಾ ಆಂಟಿಕ್ ಅಂತದಕ್ಕೂ ಎಕ್ಸ್ಚೇಂಜ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಅದಕ್ಕೆ ಮೇಕಿಂಗ್ ಚಾರ್ಜು, ವೇಸ್ಟೇಜು ಜಾಸ್ತಿ ಇರುತ್ತೆ, ನಿಮ್ಗೆ ಲಾಸ್ ಆಗಿರುತ್ತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹಾಕ್ತೀನಿ ನೋಡಿ. ಏನು ಅಂದ್ರೆ, ಈಗ 10 ಗ್ರಾಮ್ಗೆ ಒಂದು ಸರ ತಗೊಂಡಿರ್ತೀರಾ ಅನ್ಕೊಳ್ಳೋಣ, ಇದಕ್ಕೊಂದು 8% ಮೇಕಿಂಗ್ ಚಾರ್ಜ್ ಇರುತ್ತೆ ಅಂತ. ಸೊ 8% ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ, 3% GST ಕೊಟ್ಟಿರ್ತೀರಾ. ಸಾಲಿಡ್ ಚೈನು 11%
ನೀವು ತಗೋಬೇಕಾದ್ರೆ ನಿಮ್ ಚಿನ್ನದ ವ್ಯಾಲ್ಯೂ ಲೆಸ್ ಆಗ್ಬಿಟ್ಟಿರುತ್ತೆ. ಈಗ 1,00,000 ಚಿನ್ನ ಖರೀದಿ ಮಾಡಿದ್ರೆ 11,000 ರೂಪಾಯಿ ಹೋಯ್ತು. ಅಲ್ಲಿಗೆ ನಿಮ್ಗೆ 89,000 ರೂಪಾಯಿ ವರ್ತ್ ಚಿನ್ನ ಮಾತ್ರ ಬಂದಿರುತ್ತೆ ನೀವು ಖರೀದಿ ಮಾಡೋ ಟೈಮಲ್ಲಿ. ಈಗ ಇದೇ ಚಿನ್ನ ಏನಾಯ್ತು, ಡಬಲ್ ಆಯ್ತು ಅನ್ಕೊಳ್ಳಿ ಪ್ರೈಸು, ಇನ್ನೊಂದು 2-3 ವರ್ಷ ಬಿಟ್ಬಿಟ್ಟು ಅದನ್ನ ಹಾಕಕ್ ಹೋಗ್ತೀರಾ, ಅವಾಗ ನಿಮ್ಗೆ ಡಬಲ್ ಆಗಿರೋದು 89,000 ಮಾತ್ರ. ನೀವು ಏನ್ ಕೊಟ್ಟಿರ್ತೀರಲ್ಲ ವೇಸ್ಟೇಜು GST, ಇದು ನಿಮ್ಗೆ ಲಾಸ್, ರಿಕವರಿ ಆಗಲ್ಲ. ಬಟ್ ಏನೂ ಮಾಡಕ್ಕಾಗಲ್ಲ, ಅನಿವಾರ್ಯ. ಕೆಲವೊಂದ್ಸಲಿ ಕೆಲವೊಂದು ಜ್ಯುವೆಲ್ರಿಗಳು ಯೂಸ್ ಮಾಡಿ ಸೌದೋಗಿರುತ್ತೆ, ಎಕ್ಸ್ಚೇಂಜ್ ಮಾಡ್ಲೇಬೇಕು, ಇಟ್ಕೊಳಕ್ಕಾಗಲ್ಲ. ಅಂತ ಟೈಮಲ್ಲಿ ನೀವು ವೇಸ್ಟೇಜ್ ಕಡಿಮೆ ಇರುವಂತ ಆಫರ್ ಇರುತ್ತಲ್ಲ ಅಂಗಡಿಗಳಲ್ಲಿ, ಈಗ ಕೆಲವೊಂದ್ಸಲ 7%, 8% ಈ ರೀತಿ ಆಫರ್ಗಳು ಬಿಡ್ತಾರೆ. ಪ್ಲೇನ್ ಆರ್ಟಿಕಲ್ಗಳಿಗಂತೂ ಕೆಲವೊಂದು ಮಿಷಿನ್ ಮೇಡ್ ಬ್ಯಾಂಗಲ್ಗೆಲ್ಲ 3%, 4% ಕೊಡ್ತಾರೆ. ಆ ಆಫರ್ ಇರೋ ಟೈಮಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಸಾಲಿಡ್ ಗೋಲ್ಡ್ ಟು ಗೋಲ್ಡ್ ತಗೊಳ್ಳಿ. ನೀವು ಕಟ್ಟಿರುವಂತ ಇವಾಗ್ಲೂ ನೀವು ಏನಾದ್ರೂ ತಗೋಬೇಕಾದ್ರೆ ವೇಸ್ಟೇಜು ಕೊಡಬೇಕು, GSTನೂ ಕೊಡಬೇಕು, ಲಾಸ್ ಆಗುತ್ತೆ. ಸೊ ಡಬಲ್ ಲಾಸ್ ನ ನೀವು ಅವಾಯ್ಡ್ ಮಾಡಬಹುದು ಸಾಲಿಡ್ ಗೋಲ್ಡ್ ನ ತಗೊಳ್ಳೋದ್ರಿಂದ. ನೆಕ್ಸ್ಟ್ ಏನ್ ಅವಾಯ್ಡ್ ಮಾಡಬೇಕು ಅಂದ್ರೆ, ನಿಮ್ ಚಿನ್ನ ಕೊಟ್ಬಿಟ್ಟು ಕ್ಯಾಶ್ ಅಲ್ಲಿ ತಗೋತಿರಲ್ಲ, ಇದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂದ್ರೆ ಇವನು ಆಲ್ರೆಡಿ ವೇಸ್ಟೇಜು GST ನೀವು ಕೊಟ್ಬಿಟ್ಟಿರ್ತೀರ, ಲಾಸ್ ಆಗೋಯ್ತು. ಇವಾಗ ನನ್ನ ಚಿನ್ನ ಡಬಲ್ ಆಗೋಯ್ತು, ನಾನು ಕ್ಯಾಶ್ ತಗೋತೀನಿ ಅಂದ್ರೆ ಅದು ನಿಮ್ದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕಂತ ಕನ್ಸಿಡರ್ ಮಾಡಕ್ ಆಗಲ್ಲ, ನಿಮ್ಗೆ ಲಾಸ್ ಆಗುತ್ತೆ. ಯಾವತ್ತು ಚಿನ್ನದಿಂದ ಚಿನ್ನನೇ ಎಕ್ಸ್ಚೇಂಜ್ ತಗೊಳ್ಳಿ, ವೇಸ್ಟೇಜ್ ಆದಷ್ಟು ಕಡಿಮೆ ಇರೋ ರೀತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾರಾಮೀಟರ್ ಯಾವ್ದು ಕನ್ಸಿಡರ್ ಮಾಡಬೇಕು ಅಂದ್ರೆ, ನೀವು ಯಾವುದೇ ಚಿನ್ನದ ಜ್ಯುವೆಲ್ರಿ ತಗೊಳ್ಳಿ, ಅದಕ್ಕೆ ಕಂಪಲ್ಸರಿ ಆಗಿ ಇನ್ವಾಯ್ಸ್ ನ ಅಂಗಡಿಯವನ ಹತ್ರ ಕೇಳಿ. ಆ ಇನ್ವಾಯ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು ನೀವು ಎಷ್ಟು ಗ್ರಾಮ್ ಚಿನ್ನ ತಗೊಂಡಿದ್ದೀರಾ, ಅದ್ರದ್ದು ಪ್ಯೂರಿಟಿ ಏನು, ಅವತ್ತಿಂದು ಗೋಲ್ಡ್ ರೇಟ್ ಏನು, ಎಷ್ಟು GST ಕೊಡ್ತಾ ಇದ್ದೀರಾ, ಎಷ್ಟು ವೇಸ್ಟೇಜ್ ಕೊಡ್ತಾ ಇದ್ದೀರಾ, ಚಿನ್ನದ ಆಕ್ಚುಯಲ್ ವ್ಯಾಲ್ಯೂಯೇಷನ್ ಎಷ್ಟು, ಅಂಗಡಿಯ ಒಂದು ಸೀಲು, ಸೈನು, ಹಾಗೆ ನಿಮ್ ಸೈನು. ಇನ್ ಕೇಸ್ ಏನಾದ್ರೂ ನೀವು ಕೆಲವೊಂದು ಅಂಗಡಿಲಿ ಪ್ಯಾನ್ ಕಾರ್ಡ್ ಕನ್ಸಿಡರ್ ಮಾಡ್ತಾರೆ, ಕೆಲವೊಂದು ಅಂಗಡಿಲಿ ಕನ್ಸಿಡರ್ ಮಾಡಲ್ಲ, ಅದೆಲ್ಲ ಬೇರೆ ವಿಷಯ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗಿರೋ ವಿಷಯ ಅಂದ್ರೆ HUID ಅಂತ. ಇವಾಗ ಗೌರ್ಮೆಂಟ್ ಅವರು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ, ನಾನು ಹೇಳದ್ನಲ್ಲ ಅವಾಗಲೇ 18 ಕ್ಯಾರೆಟ್ ಸೆಲ್ ಮಾಡ್ತಾರೆ 22 ಕ್ಯಾರೆಟ್ ಪ್ರೈಸ್ಗೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂತಾನೆ BIS ಕೇರ್ ಅಂತ ಒಂದು ಆಪ್ ಬಿಟ್ಟಿದ್ದಾರೆ. ಈ ಆಪ್ ಅಲ್ಲಿ ನಾವು ಚಿನ್ನದ ಪ್ಯೂರಿಟಿ ಎಷ್ಟಿದೆ ಅಂತ ಚೆಕ್ ಮಾಡಬಹುದು. ಕೆಲವೊಬ್ರು ಅಸೆಸರ್ ಮಾತ್ರ ಇದ್ರದ್ದು ಲೈಸೆನ್ಸ್ ಸಿಕ್ಕಿರುತ್ತೆ, ಅವ್ರು ಮಾತ್ರ ಅಸೆಸ್ ಮಾಡ್ತಾರೆ. ಸೊ ಈ ಆಪ್ ಅಲ್ಲಿ ನಾವು HUID ಹಾಕಿದ ತಕ್ಷಣ ಒಂದು ನಂಬರ್ ಇರುತ್ತೆ, ಏನು ಅಂತ ತೋರಿಸ್ತೀನಿ ನಾನು. HUID ಹಾಕಿದ ತಕ್ಷಣ ಯಾರ ಅಸೆಸರು, ಅದನ್ನ ಯಾವತ್ತು ಅಸೆಸ್ ಮಾಡಿದ್ದಾರೆ, ಎಷ್ಟು ಕ್ಯಾರೆಟ್ ಇದೆ ಇದರಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಾನು BIS ಕೇರ್ ಆಪ್ ಹೇಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ BIS ಕೇರ್ ಅಂತ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಇಲ್ಲಿ ನನ್ನ ಹತ್ರ ಒಂದು ಬ್ಯಾಂಗಲ್ ಇದೆ, ಇದರಲ್ಲಿ HUID ಆಲ್ರೆಡಿ ಮಾರ್ಕ್ ಆಗಿದೆ. ಈ HUID ನಂಬರ್ ಹೇಗ್ ನೋಡ್ಬೇಕು, ಇದನ್ನ ಈ ಆಪ್ ಅಲ್ಲಿ ಹಾಕಿ ಹೇಗ್ ಚೆಕ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ನೀವು ಯಾವ್ದೇ ಜ್ಯುವೆಲ್ರಿಗೆ ಹೋಗಿ ಫಸ್ಟ್ ಇವಾಗ ಒಂದು ಯಾವ್ದಾದ್ರು ಜ್ಯುವೆಲ್ರಿನ ವ್ಯಾಪಾರ ಮಾಡ್ತೀರಾ ಅಂದ್ರೆ ಅವ್ರು ಕೇಳಿ, ತೋರಿಸಿ HUID ಎಲ್ಲಿದೆ ಅಂತ, ನಂಬರ್ ಹೇಳಿ ಅಂತ ಹೇಳಿ. ಅವ್ರು ಹೇಳ್ತಾರೆ ಆ ನಂಬರ್ ಹೇಳಿದ್ಮೇಲೆ ಈ ಒಂದು ಆಪ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ವೆರಿಫೈ HUID ಅಂತ ಇರುತ್ತೆ. ಈ ವೆರಿಫೈ HUID ಮೇಲೆ ಕ್ಲಿಕ್ ಮಾಡಿ ಎಂಟರ್ HUID ನಂಬರ್ ಅಂತ ಇರುತ್ತೆ. ಈ ನಂಬರ್ ಹಾಕಿದ ತಕ್ಷಣ ನಮ್ಗೆ ಇದು ಹೇಳುತ್ತೆ ಇದ್ರದ್ದು ಪ್ಯೂರಿಟಿ ಎಷ್ಟು, ಅಸೆಸರ್ ಯಾರು, ಏನು ಅಂತ. ಇವಾಗ ನಾನು ಈ ಜ್ಯುವೆಲ್ರಿ ನಾನು ಆಲ್ರೆಡಿ ಖರೀದಿ ಮಾಡಿ ತುಂಬಾ ದಿನ ಆಗಿದೆ, ಇದಕ್ಕೆ HUID ಇದೆ. ಈ ನಂಬರ್ನ ಈ ಆಪ್ ಅಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗ್ ಬರುತ್ತೆ ಡೀಟೇಲ್ಸ್ ಅಂತ. ಈಗ ನಾನೇನ್ ಮಾಡಿದೆ ಅಂದ್ರೆ, ಈ ಜ್ಯುವೆಲ್ರಿದು ನನ್ಗೆ HUID ಮರ್ತೋಗಿತ್ತು. ಸೊ ಇಲ್ಲಿ ಒಂದ್ ಕಡೆ ಮಾರ್ಕ್ ಹಾಕಿದ್ದಾರೆ HUID ಏನು ಅಂತ, ಕಾಣಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇದ್ರದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ, HUID ನಂಬರ್ ಏನು ಬರುತ್ತೆ ಅಂತ. ಸೊ ಒಂದು ಫೋಟೋನ ತಗೊಂಡೆ ನಾನು, ಕ್ಲೋಸ್ಅಪ್ಗೆ ಫೋಟೋ ತಗೊಂಡು ಝೂಮ್ ಮಾಡ್ಕೊಂಡೆ ನಾನಿಲ್ಲಿ. ಸೊ ಝೂಮ್ ಮಾಡಿದ ತಕ್ಷಣ ನನಗೆ ನಂದು HUID ಏನು ಅಂತ ಬಂತು. ಅಂಗಡಿಯವರು ಕೇಳಿದ್ರೆ ಅವ್ರ ಹತ್ರ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇರುತ್ತೆ, ಅದರಲ್ಲಿ ಹೇಳ್ತಾರೆ. ಆ HUID ನಂಬರ್ನ ನೀವು ನಿಮ್ಮ ಆ್ಯಪಲ್ಲಿ ಹಾಕಿ ಚೆಕ್ ಮಾಡಬೇಕು. ಈಗ ನಾನು ಹಾಕ್ತೀನಿ ನಂದು HUID ಏನು ಬಂದಿದೆ ಅಂತ. ಇದು ನಾನು ಹಾಕಿದ ತಕ್ಷಣ ಯಾರು ಜ್ಯುವೆಲ್ರಿನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ಅಸೆಸರು, ಅವ್ರದ್ದು ರಿಜಿಸ್ಟ್ರೇಷನ್ ನಂಬರು ಬರುತ್ತೆ. ಯಾರ್ಯಾರೋ ಕೂತ್ಕೊಂಡು ಈ ಒಂದು ಹಾಲ್ಮಾರ್ಕ್ ಅಥವಾ HUID ನ ಹಾಕಕ್ಕಾಗಲ್ಲ, ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡಿರೋರು ಮಾತ್ರ ಇದನ್ನ ಹಾಕ್ಬೋದು. ಸೊ ಯಾರು ಹಾಕಿದ್ದಾರೆ, ಯಾವ ಹಾಲ್ಮಾರ್ಕ್ ಕಂಪನಿ ಅಥವಾ ಏಜೆನ್ಸಿ ಹಾಕಿದ್ದಾರೆ, ಅವ್ರದ್ದು ನಂಬರು, ಹಾಗೆ ಅವ್ರದ್ದು ಅಡ್ರೆಸ್, ಯಾವ ಊರಲ್ಲಿ ಅವ್ರು ಹಾಕಿದ್ದಾರೆ ಅಂತ, ಹಾಗೆ ಆರ್ಟಿಕಲ್ ಟೈಪ್ ಅಂತ ಬರುತ್ತೆ. ಇವಾಗ ನನ್ನ ಹತ್ರ ಇರೋದು ಬ್ಯಾಂಗಲ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಮಟೀರಿಯಲ್, ಇದು ಗೋಲ್ಡಾ ಸಿಲ್ವರಾ ಏನು ಅಂತ. ಸೊ ಅದು ತೋರಿಸ್ತಾ ಇದೆ. ಯಾವತ್ತು ಹಾಲ್ಮಾರ್ಕ್ ಹಾಕಿರೋದು, ಯಾವ ವರ್ಷದಲ್ಲಿ ಅಂತ, ಹಾಗೆ ಪ್ಯೂರಿಟಿ ಇಲ್ಲಿ 22K916 ಅಂತ ತೋರಿಸಿದೆ. ಅಂದ್ರೆ ಇದು 22 ಕ್ಯಾರೆಟ್ ಗೋಲ್ಡ್ ಅಂತ. ಗೋಲ್ಡ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ 22 ಕ್ಯಾರೆಟ್ ಮಾತ್ರ ಯೂಸ್ ಮಾಡಕ್ಕಾಗತ್ತೆ, ಶುದ್ಧ ಚಿನ್ನದಲ್ಲಿ ಗೋಲ್ಡ್ ಮಾಡಕ್ಕಾಗಲ್ಲ.
ಸೊ ಈ ರೀತಿ ಇನ್ಫಾರ್ಮೇಶನ್ ನೀವು ಅಂಗಡಿಯಿಂದ ಬರಕ್ಕಿಂತ ಮುಂಚೆನೆ ಪ್ರತಿ ಸಲ ಗೋಲ್ಡ್ ಖರೀದಿ ಮಾಡಿದಾಗಲಿ ಎಕ್ಸ್ಚೇಂಜ್ ಮಾಡಿದಾಗಲಿ ತಪ್ಪದೆ ಚೆಕ್ ಮಾಡ್ಕೊಂಡು ಬನ್ನಿ. ಹಾಗೆ ಪ್ರತಿ ಜ್ಯುವೆಲರ್ಗೂ ಮ್ಯಾಂಡೇಟರಿಯಾಗಿ ಕೇಳಿ ನನಗೆ HUID ಬೇಕೇ ಬೇಕು ಅಂತ. ಇದೇ ಇವತ್ತಿನ ಕಾಲಕ್ಕೆ ಈ ಚಿನ್ನ ಇಷ್ಟೊಂದು ರೇಟ್ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ನಮ್ಗೆ ಒಂದು ಪ್ಯೂರಿಟಿ ಬಗ್ಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್. ಹೇಗನ್ಸ್ತು ಈ ಇನ್ಫಾರ್ಮೇಶನ್? ಚಿನ್ನದಂತ ಇನ್ಫಾರ್ಮೇಶನ್ ನ ಶೇರ್ ಮಾಡುವಂತ ಕೆಲಸ ಮಾಡಿದೀನಿ ಇವತ್ತಿನ ವಿಡಿಯೋದಲ್ಲಿ. ನಿಮ್ಗೆ ವಿಷಯ ಆಲ್ರೆಡಿ ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಇನ್ನೂ ಅಡಿಷನಲಿ ಏನಾದ್ರೂ ಚೆಕ್ ಮಾಡ್ತೀರಾ ಅಂತ. ಗೊತ್ತಿಲ್ಲ ಅಂದ್ರೆ, ಹೊಸ ವಿಷಯ ಆದ್ರೆ ನ್ಯೂ ಇನ್ಫಾರ್ಮೇಶನ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಿನ್ನದ ಬಗ್ಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಎಲ್ಲೆಲ್ಲಿದೆ, ನಾವೊಂದು 120-130 ರೂಪಾಯಲ್ಲೂ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಒಂದು ಇನ್ಫಾರ್ಮೇಶನ್ ಬೇಕಾ? ನಾನು ಶೇರ್ ಮಾಡ್ತೀನಿ. ಚಿಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾ? ಶೇರ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಮಾಡಿ ನೀವು ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನೇ ಕ್ವೆಶ್ಚನ್ಸ್ ಇದ್ರು ಕಮೆಂಟ್ ಮಾಡಿ. ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದು ನನಗೆ ಪ್ರೋತ್ಸಾಹ ಕೊಡುತ್ತೆ. ನಿಮ್ಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಚಿನ್ನದಂತ ಧನ್ಯವಾದ.